ಲೇ ಪ್ರೇಮಿ, ನಿನ್ನ ಗಂಡ ಅದು ಯಾವಾಗ ಬಂದು ಯಾವಾಗ ನನಗೆ ಟಾರ್ಚರ್ ಇಕ್ತಾನೋ ನನಗಂತೂ ಗೊತ್ತಿಲ್ಲ. ನನಗಂತೂ ಭಯ ಆಯ್ತಾನೇ ಇರ್ತದೆ. ಯಾವಾಗ ಬಂದು ಯಾವಾಗ ಟಾರ್ಚರ್ ಇಕ್ಕಿ ಯಾವಾಗ ಹಿಂಸೆ ಇಕ್ತಾನೋ ಕಣಪ್ಪ ನಾಕಾಣಿ ಅಂತ ಹೇಳ್ಬಿಟ್ಟು ಬೋಲು ಬೇಜಾರಾಯ್ತಾ ಇರ್ತದೆ. ಇದೇ ಮನೆನಾಗೆ ಹಿಂಗೇನಿಯಾ ಯೋಸ್ ದಿನ ಅಂತ ಹೇಳಿರ್ತೀಯ. ಬಂದೈತಲ್ಲ 3 ಎಕರೆ, ಆದರೆ 1 ಎಕರೆ ಮಾರಾಕೋದ್ರೆ ನಿನ್ನ ಗಂಟಿನಾರ ಹೋಯ್ತದೇನೆ ನೋಡು. 1 ಎಕರೆ ಮಾರಾಕ್ಬಿಟ್ಟು ನೆಮ್ಮದಿಯಾಗಿದ್ದು ಬಿಡಿ ಅಷ್ಟೇನೇನಿಯ. ಹ್ಞೂ ಕಣಮ್ಮ, ನಾನು ಹಂಗೆ ನೀ ಅನ್ಕೊಂಡಿವ್ನಿ ಅಷ್ಟೇನಿಯ. 1 ಎಕರೆಯ ಮಾರಾಕ್ಬಿಟ್ಟು ಹೆಂಗೋತಾಗ ನಮ್ಮ ಪಡೋ ನಾವು ಸಣ್ಣಕ್ಕಿರ್ಬೋದು ಅಂತ ಇವಾಗ ಪೊದ್ದಿ ಆಮೇಲೆ ಅವಳವಳ ನಮ್ಮ ಮನೆಯಲ್ಲಿ ರಾದಿ ಅವರೆಲ್ಲ ಅದು ಏನು ಅದೃಷ್ಟಗೊಳಿಸ್ತದೋ ಅದೇನು ಕಥೆಯೋ ನಾಕಾಣಿ ಕಣಮ್ಮ. ಹೆಂಗನೂ ದುಡ್ಡು ಮಾಡ್ಕೊಂಡು ಸಂದಕ್ಕೇನಿ ಅವರೇ. ಅದಕ್ಕೇನೆ ನಾನು ಅಷ್ಟೇನಿಯ ಮಾರಿದ್ರೆ 1 ಎಕರೆ ಮಾರಾಕ್ಬಿಟ್ಟು ಆರಾಮಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ, ಅದಕ್ಕೆ ನಿನ್ನ ಗಂಡ ಒಪ್ಪಬೇಕಲ್ವೇನೆ, ನಿನ್ನ ಗಂಡನ ಒಪ್ಪಿಸ್ಬೇಕಷ್ಟೇನೆ ನೋಡು. ಕುಡಿದು ಬಂದಾಗೇನಿ ಒಂಚೂರು ಅದು ಇದು ಕಬಾಬ್ ಅದು ಇದು ಅಂತ ಕೊಟ್ಬಿಟ್ಟು ಒಂಚೂರು ನೈಸ್ ಮಾಡು ರೇ, ಹಂಗ್ರಿ ಹಿಂಗ್ರಿ ಅಂತ ಹೇಳ್ಬಿಟ್ಟು ಹೊಸಿ ನೈಸ್ ಮಾಡಿದ್ರೆ ಆವಾಗ ನೋಡು ಹೂ ಕಣಮ್ಮಿ ಅಂತ ನೀನು ಹೇಳ್ದಂಗೆ ಏನಿಯ ಕೇಳ್ತಾನೆ. ಹ್ಞೂ ಕಣಮ್ಮ, ಎಷ್ಟು ದಿನ ಅಂತೇಳ್ಬಿಟ್ಟು ಇದೇ ಬಾಳ್ನೇನಿಯ ಬಳಕಾಯ್ತದೆ ಹೇಳು. ಎಷ್ಟು ದಿನ ಅಂತೇಳ್ಬಿಟ್ಟು ಇರೋಕ್ಕಾಯ್ತದೆ? ನೀನು ಹೇಳ್ದಂಗೆ ಏನಿಯ ಆಯ್ತಿರು. ಕಬಾಬ್ ಎಲ್ಲ ಅದಕ್ಕೇನಿಯ ಇವತ್ತು ನನ್ನ ಗಂಡಂಗೆ ಮನ ಒಲಿಸ್ಬೇಕು ಅಂತನೇನಿಯ ಎಲ್ಲ ರೆಡಿ ಮಾಡಿರೋದು. ನೈಸ್ ಮಾಡ್ಬಿಡೋಣ. ಅವ್ರು ಹಂಗವ್ರೆ ಇವ್ರು ಹಿಂಗವ್ರೆ ಒಂದು ಕಾರ್ಗಿರ್ ತಗೊಂಡು ಸಂಡಕ್ಕಿರೋಣ ಅಂತ ಹೇಳ್ಬಿಟ್ಟು ಏನೋ ಒಂಚೂರು ಹೇಳ್ತೀನಿ ನೋಡೋಣ. 1 ಎಕರೆ ಮಾರಿದ್ರೆ ಮನೆ ಅಂತೂ ಕಟ್ಟೋಕ್ಕಾಗಕ್ಕಿಲ್ಲ ಕಣಮ್ಮ. ಮನೇಲಿ ಕಟ್ಟೋಕ್ಕಾಯ್ತದೆ ಜಾಮ್ ಜೂಮ್ ಅಂತ ಹೇಳ್ಬಿಟ್ಟು ಕಾರು ಗೀರು ಒಡವೆ ಪಡವೆ ಅಂತ ಏನೋ ಒಂಚೂರು ತಗೊಂಡು ಅಳ್ಳಾಡ್ಬೋದು ಅಷ್ಟೇನೆ. ಸರಿ, ಹಾಗೇನೇ ಮಾಡಿವಂತೆ ಬಿಡು. ಇನ್ನೇನು ಮಾಡೋಕ್ಕಾಯ್ತದೆ? ನಿನ್ನ ಗಂಡನ ಮೊದಲು ನೈಸ್ ಮಾಡಿಬಿಟ್ಟು ಅದು ಹೆಂಗೆ ಮಾರ್ಬೋದು ಮಾರಕ್ಕೆ ಅಂತೇಳ್ಬಿಟ್ಟು ಒಪ್ಸು ನಿನ್ನ ಗಂಡ ಬಂದಮೇಲೆ. ಸರಿ ಆಯಿತು ಕಣಮ್ಮ. ಈಗ ನಮಗೆ ಏನೇನ ಮತ್ತೆ ರಿಜಿಸ್ಟ್ರು ಅಂತೇಳ್ಬಿಟ್ಟು ಮಾಡಿಸ್ಕೊಟ್ಟೈತಲ್ಲ, ಇನ್ನು ಯಾವ ತೊಂದರೆನೂ ಇಲ್ಲ. ಹೆಂಗೋ ರಿಜಿಸ್ಟ್ರೇಷನ್ ಎಲ್ಲ ಮುಗಿದೋಗ್ಬಿಟ್ರೆ ಇನ್ನು ಮಾರಾಕದ್ರಾಗ ಇನ್ನೇನೈತೆ ಹಾಗೆ ಏನೋ ಈಗ ಒಂದು 20-25 ಲಕ್ಷ ಅಂತ ಸಿಗ್ತದೆ ಕಣಮ್ಮ. 1 ಎಕರೆಗೆ ಒಂದು 20-25 ಲಕ್ಷ ಸಿಗೋಕ್ಕಿಲ್ವಾ? ಸಿಗದೆ ಇನ್ನೇನು ಹೇಳು, ಸಿಗ್ತದೆ. ಆರಾಮಾಗಿ ಮಾರ್ಕೊಳ್ಳಿವಂತೆ. ಲೇ ಪ್ರೇಮಿ ಎಲ್ಲಿದೆಯೇ? ಹಾಗಳಮ್ಮ, ನಮ್ಮ ಯಜಮಾನಪ್ಪ ಬಂದ ಅಂತ ಕಾಣಿಸ್ತದೆ. ಬಾಮ ಹೋಗ್ಬಿಟ್ಟು ಒಂಚೂರು ನೈಸ್ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬರೋಣ. ಜಾಸ್ತಿ ಕಿರ್ಚಾಡಕ್ಕೆ ಹೋಗ್ಬೇಡ, ಒಂಚೂರು ನೈಸ್ಸಾಗಿ ಮಾತಾಡು. ನೈಸ್ಸಾಗಿ ಮಾತಾಡಿದ್ರೆ ಅವನವೇ ಬಗ್ತಾನೆ. ನಡಿ. ಲೇ ಪ್ರೇಮಿ, ನಾನು ಹೇಳ್ರೋದೆಲ್ಲ ಮಾಡಿಕ್ಕಿದೆಯೋ ಇಲ್ವೋನೆ? ರೀ, ನನಗೆ ಗೊತ್ತಿಲ್ವಾ ನೀವು ಯಾವ ಥರ ಬರ್ತೀರಾ, ನೀವು ಯಾವ ಥರ ಕೇಳ್ತೀರಾ, ನಿಮ್ಗೆ ಏನು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ವಾ? ನಿಮ್ಗೆ ಏನೇನು ಇಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೇನಿಯ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಒಳ್ಳೆ ಅಡುಗೆ ಮಾಡ್ಬಿಟ್ಟಿದ್ದೀನಿ. ಬರ್ರಿ ತಿನ್ನಿವ್ರಂತೆ. ಹೋಳಿ ಅಂದರೆ ನಿಮಗೆ ಬೇಜಾರಾಯ್ತದೆ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ ಅಂದರೆ ಪಾಪ ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ಸೇರ್ಕೊಂಡು ಒಳ್ಳೆ ಅಡುಗೆ ಮಾಡಿಕ್ಕಿದ್ದೀನಿ. ಬರ್ರಿ, ಯಾಕೆ ಬೇಜಾರು ಮಾಡ್ಕೊಂಡಿದ್ದಂಗಿದ್ದೀರಲ್ಲ? ನನಗೇನೇನಿಯ ಸಾಲ ಕೊಡೋಕ್ಕಿಲ್ಲ ಅಂತಂದ್ಬಿಟ್ನಲ್ಲ ಆ ಅಂಗಡಿನಾಗ. ನಾನು ಕೇಳಿದ್ರೆ ಸಾಲ ಕೊಡೋಕ್ಕಿಲ್ಲ, ಮೊದಲು ಹಳೆ ಬಾಕಿಯ ಕೊಡು ಅಂತ ಕೇಳ್ಬಿಟ್ಟ. ನನಗೆ ಭಾಳ ಬೇಜಾರಾಯಿತು. ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮ ಬಂದಿದ್ದೀನಿ. ನಂದಾಗ ದುಡ್ಡು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಏನು ದೌಲತ್ತಾಗ ಮಾತಾಡೋದ್ರೂ ಸುಮ್ಮನೆ ನಿಂತೀನಿ ಅಂತ ಅನ್ಕೊಬಿಟ್ಟವ್ರಿ. ಯಾವ ದೌಲತ್ತಾಗ ಏನು ಮಾತಾಡಿದ್ರು ಏನು ಕೇಳಿದ್ರು ಏನು ಗೊತ್ತಾಗದಿದ್ದಂಗೆ ಸುಮ್ಮನೆ ಆಗೋಗ್ಬಿಡ್ತೀನಿ ಅಂತ ಹೇಳಿ. ಅದಕ್ಕೆ ಹೇಳಿ ಅಂದರೆ ದುಡ್ಗಿರೋ ಬೆಲೆ ಈಗ ಬ್ಯಾರೆಗೆ ಯಾರಿಗೂ ಇಲ್ಲ. ನೀವು ಬನ್ನಿ, ಒಳಗಡೆಗೆ ಬನ್ನಿ, ಊಟ ಮಾಡಿವ್ರಂತೆ. ಲೇ ಪ್ರೇಮಿ, ಕರ್ಕೊಂಡು ಬಾರೇ. ರೀ ಬರ್ರಿ, ನೀವು ಸುಮ್ಕೇಣಿಯ ನಾನು ಹೇಳೋ ಮಾತು ನೀವು ಕೇಳಿಸ್ಕೊಂಡ್ರೆ ನೀವು ಎಲ್ಲದಕ್ಕೇನೂ ಎಲ್ಲರಿಗೇನೂ ಸ್ಟ್ಯಾಂಡರ್ಡ್ ಆಗಿನೇ ಇರ್ಬೋದು. ಇಂಥವ್ರು ಯಾರು ಕಾಂಜಿ ಪಿಂಜಿನವ್ರು ಯಾರೂ ನಮ್ಮ ತಾಕ ಬಂದ್ಬಿಟ್ಟು ಏನೂ ಮಾತಾಡೋಕ್ಕಿಲ್ಲ. ನೋಡಿ, ನಾವು ಸ್ಟ್ಯಾಂಡರ್ಡ್ ಆಗಿರಬೇಕು. ಬನ್ನಿ, ಅದಕ್ಕೆಲ್ಲನೂ ದುಡ್ಡಿರಬೇಕು. ದುಡ್ಡು ಬಹಳ ಇಂಪಾರ್ಟೆಂಟು ರೀ. ದುಡ್ಡಿಲ್ಲ ಅಂತಂದರೆ ಏನೂ ಇರಲ್ಲ. ದುಡ್ಡಿಲ್ಲ ಅಂತಂದರೆ ದುಡ್ಡಿದ್ರೇನೆ ಎಲ್ಲನೂ. ನಾನು ಹೇಳ್ದಷ್ಟು ಕೇಳಿ ಸುಮ್ಕೇನೆ ನನ್ನ ಜೊತೆ ಬನ್ನಿ. ಹೋಗ್ಬಿಟ್ಟು ನಾನು ಹೇಳ್ದಷ್ಟು ಮಾಡಿವ್ರಂತೆ. ಆಮೇಲೆ ನೋಡಿ ನಿಮ್ಮ ಲೈಫು ಫುಲ್ಲು ಖುಷಿ. ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಹೇಳಿ. ಎಲ್ಲ ಅವಮಾನ ಆಯ್ತಾಯ್ತು ನನಗಂತೂ. ಈಚೆ ಕಡೆ ಹೋದರೆ ಅವಮಾನ. ಅಯ್ಯೋ, ನಮ್ಮ ಅಮ್ಮನೂ ಬೆಲೆ ಕೊಡೋಕ್ಕಿಲ್ಲ, ನಮ್ಮ ಅಪ್ಪ ಬೆಲೆ ಕೊಡೋಕ್ಕಿಲ್ಲ. ಅಯ್ಯೋ, ಸಾಕು ಹೋಗ್ಬಿಟ್ಟೈತೆ ನನಗಂತೂ. ಇಂಥ ಬಾಳು ಯಾಕಪ್ಪ ಬೇಕು ಅಂತ ಅನ್ಸೋಗ್ಬಿಟ್ಟೈತೆ. ಬನ್ನಿ ಕುಂತ್ಕೊಂಡು ಮಾತಾಡೋಣ, ಬನ್ನಿ. ಹಬ್ಬ ಏನೇ ಇವತ್ತು ಒಳ್ಳೆ ಅಡುಗೆ ಮಾಡ್ಬಿಟ್ಟಿದ್ದೀಗಲ್ಲ. ತಿಂತಾ ಇದ್ರೆ ನನಗಂತೂ ತಿಂತಾನೆ ಇರಬೇಕು ಅಂತ ಅನ್ನಿಸ್ತಾ ಇರ್ತದೆ. ಹಿಂಗೇನಿಯ ದಿನ ನನಗೆ ಮಾಡಿಕೊಟ್ಬಿಟ್ರೆ ನೀನು ಯಾಕೆ ಬೊಳಿಲಿ ರಾಣಿ ಥರ ನೋಡ್ಕೊತೀನಿ. ಸೂಪರಾಗಿ ಮಾಡ್ಬಿಟ್ಟಿದ್ಯಾ. ಅವಳಿಯನ್ರಿ ದಿನ ಮಾಡಬೇಕು ಅಂದರೆ ದಿನ ಮಾಡೋದಕ್ಕೆ ಕಾಸು ಬೇಡವಾ? ಏನೋ 1 ದಿನ ಸಂದ 2 ದಿನ ಸಂದ ದಿನ ಮಾಡಬೇಕು ಅಂತಂದರೆ ಎಷ್ಟು ಕಾಸು ಬೇಕಾಯ್ತದೆ ನೀವೇ ಹೇಳಿ. ಅದೇ ನನಗೂ ಕಾಸು ಒಂದು ಇದ್ಬಿಟ್ಟಿದ್ರೆ ರಾಜನ್ ಥರ ಇರ್ಬೋದಿತ್ತಲ್ಲ ಅನ್ನೋದೇನೇ ನನಗೂ ಚಿಂತೆ. ಈ ಕಾಸು ಇಲ್ದಿದ್ದಂಗೆ ನನ್ನ ಬಾಳು ಹೆಂಗಾಗೋಗ್ಬಿಟ್ಟೈತೆ ನೋಡು. ಕಾಸು ಇರಬೇಕಿತ್ತು ನೋಡು. ಕಾಸು ಇದ್ದಿದ್ರೆ ಎಲ್ಲ ನೆಟ್ಗಾಗ್ಬಿಟ್ಟಿರೋದು ನಂದಂತುವೆ. ಕಾಸು ಇಲ್ದಿದ್ದಕ್ಕೆ ಹಿಂಗೆಲ್ಲನೂ ಆಗೋಗ್ಬಿಡ್ತಾ. ಇಂಥ ಊಟ ತಿನ್ನಬೇಕು ಅಂದರೆ ಏನಿಲ್ಲ ಅಂದ್ರೂ ಕಾಸು ಇರಬೇಕು ಅಷ್ಟೇನಿಯ. ಕಾಸು ಇರಬೇಕು, ಎಲ್ಲನೂ ಇರಬೇಕು ಕೈಯಾಗೆ. ರುಚಿಯಾಗಿ ತಿನ್ಬೋದು. ಆ ಕಬಾಬು ಪಿಸ್ ಫ್ರೈ ಹೆಂಗೈತೆ. ನಾನು ಹೆಂಡ್ತಿ ಇವಾಗ ನಾನು ಮೆಚ್ಚಿಸ್ಬಿಟ್ಲು ಬಿಡು ಅಲ್ವೇ. ಅದೇನೋ ಐಡಿಯಾ ಅಂತ ಹೇಳ್ದಲೆ ಐಡಿಯಾ ಹೇಳಿ ನೀನು. ಏನು ಐಡಿಯಾ? ದುಡ್ಡು ಸಂಪಾದನೆ ಮಾಡಬೇಕು, ದುಡ್ಡು ಬರಬೇಕು, ಊರು ಜನ ಎಲ್ಲ ನಮಗೆ ಗೌರವ ಕೊಡಬೇಕು ಅಂಥದ್ದು ಏನಾರ ಒಂದು ಐಡಿಯಾ ಹೇಳಿ ನೀನು. ಆ ಐಡಿಯಾನ ಉಪಯೋಗಿಸ್ಕೊಂಡು ನಾನು ಮುರುವಾದಿಯ ಸಂಪಾದನೆ ಮಾಡ್ತೀನಿ. ರೀ, ಈಗ ನೋಡಿ ನಮ್ದು ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ.
ಕೂಗಾಡಬೇಡಿ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಬೇಡ. ಈಗ ನಮಗೂ 3 ಎಕರೆ ಜಮೀನು ಐತೆ. ನಾವೇನು 3 ಎಕರೆಗೂ ಬೆಳೆ ಬೆಳೀತಾ ಇದ್ದೀವ? ಇಲ್ಲ. ಹಾಂ, ಒಂದು 2 ಎಕರೆ ಇಕ್ಕೊಳ್ಳೋದು ನಾವೇನೇ. ಒಂದು 2 ಎಕರೆ ಇಕ್ಕಬಿಟ್ಟು 1 ಎಕರೆ ಆತಗೆ ಸೇಲ್ ಮಾಡಿಬಿಡೋಣ. ಏನೇ ಹೇಳ್ತಾ ಇದೀಯ ನೀನು ಮೊಳ್ಳಿ? ಅಂದ್ರೆ ಇರೋ ಜಮೀನೆಲ್ಲ ಮಾರ್ಕಂತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀಯ ನೀನು? ಹಂಗಲ್ಲ ಅಳಿ ಅಂದ್ರೆ ಎಲ್ಲ ಜಮೀನು ಮಾರಕ್ ಬ್ಯಾಡ ಅಳಿ ಅಂದ್ರೆ. ಎಲ್ಲ ಜಮೀನು ಮಾರಿದ್ರೆ ಉಳ್ಗಾಲ ಇರ್ತದ? ಎಲ್ಲ ಜಮೀನು ಮಾರಕ್ಕಾಯ್ತದ? ಇಲ್ಲ 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 ಬ್ಯಾಡ. ಒಂದೇ 1 ಎಕರೆ ಮಾರ್ಬಿಟ್ರೆ ಒಂದು 25 ಲಕ್ಷ ದುಡ್ಡು ಸಿಗ್ತದೆ 1 ಎಕರೆಗೆ. ಅಲ್ಲಳಿ ಅಂದ್ರೆ 25 ಲಕ್ಷದಾಗೆ ಹೆಂಗ್ ಮೆರ್ಕೊಂಡು ಓಡಾಡ್ಕೊಂಡು ನಿಮ್ಮದೇ ಇರ್ಬೋದು. ನೀವೇನೇ ಯೋಚನೆ ಮಾಡಿ. 1 ಎಕರೆ ಹೋಯ್ತದ ಅಷ್ಟೇನಿಯ. 1 ಎಕರೆ ಮೇಲೆ ಏನಾರ ಹೋಯ್ತದ? ನೀವೇ ಯೋಚನೆ ಮಾಡಿ. ಅತ್ತಾಗ ಮಾರಾಕ್ ಬಿಡೋಣ. ಹ್ಞೂ ರೀ, ನನ್ನ ಮಾತು ಕೇಳ್ರಿ. ದುಡ್ನಾಗೆ ನಾವಂತೂ ಸಂದಕ್ಕೇನೇ ಇರ್ತೀವಿ. ಒಳ್ಳೆ ದುಡ್ಡು. ದಿನ ನಿಮಗೆ ಕಬಾಬು, ಮಟನ್ನು, ಚಿಕನ್ನು ಮಾಡಿ ಮುಂದಕ್ಕೆ ಇಕ್ತೀನಿ. ದಯವಿಟ್ಟು ಇಲ್ಲ ಅಂತ ಮಾತ್ರ ಅನ್ಬೇಡ್ರಿ ಪ್ಲೀಸ್ ರೀ. ಅಯ್ಯೋ ಮನೆಯಾಳಿ, ಮನೆ ಉದ್ಧಾರ ಆಗೋ ಕೆಲಸ ಹೇಳಿ ಅಂತಂದ್ರೆ ಮನೆ ಹಾಳು ಮಾಡೋ ಕೆಲಸ ಹೇಳ್ತಾ ಇದೀಯ ನೀನು? ಏನೋ ದುಡಿಯಾಕೆ ಒಂದು ಐಡಿಯಾ ಕೊಡ್ತಾಳೆ ಅಂತಂದ್ರೆ ಜಮೀನು ಅಲ್ಲೆಲ್ಲ ಮಾರಕ್ ಬಿಡನಿ ಅಂತ ಹೇಳ್ತಾ ಇದೀಯ ನೀನು? ಅಯ್ಯಪ್ಪ ರೀ, ನಾನೇನ್ರಿ ತಪ್ಪು ಹೇಳ್ದೆ? ಇರೋದನ್ನ ಇದ್ದಂಗೆ ಹೇಳಿದ್ರೆ ಇದು ಯಾಕ್ರಿ ನನಗೆ ಏನು ಹಿಡ್ಕೊಂಡು ಹೊಡಿತಾ ಇದ್ರಲ್ಲ? ಇರೋದಿದ್ದಂಗೆ ಹೇಳಿದ್ರೆ ಅದೇನೋ ಆಯ್ತಂತೆ. ಈ ಕಾಸು ಬೇಕು ಅಂತ ಹೇಳ್ತೀರಾ. ಇದಕ್ಕಿನ್ನೂ ಒಳ್ಳೆ ಮಾರ್ಗ ಇನ್ನು ಯಾವುದೈತೆ ದುಡಿಯೋದಕ್ಕೆ? ನೀವೇ ಹೇಳಿ. ಇದಕ್ಕಿನ್ನೂ ಒಳ್ಳೆ ಐಡಿಯಾ ಬೇಕಾ? ಇದಕ್ಕಿನ್ನೂ ಒಳ್ಳೆ ಮಾರ್ಗ ಯಾವ್ದನ್ನ ಐತೆ ನಿಮಗೆ ದುಡಿಯೋಕ್ಕೆ ಸಿಗ್ತದೆ ಅಂತಂದ್ರೆ ಹೇಳಿ. ಹೋಗಿ ದುಡಿವ್ರಂತೆ. ನೋಡಿ, ಜಮೀನು ಮಾರಾಕೋದಕ್ಕಿಂತ ಒಳ್ಳೇದು ಏನಾದರೂ ಐತೆ ಅಂತಂದರೆ ನನಗಂತೂ ಅದೆಲ್ಲ ಸುಳ್ಳು. ನೋಡಿ, ಜಮೀನು ಏನೂ ನಮಗೇನು ಊಟ ಕೊಡ್ತಾ ಇಲ್ಲ. ಸುಮ್ಕೇನಿಯಾ ಮಾರಾಕ್ ಬಿಡನ್ರಿ. ನನ್ನ ಮಾತು ಕೇಳಿ. ಯಮ್ಮಳ್ಳಿ, ಅಯ್ಯಯ್ಯಪ್ಪ ರೀ, ಇದು ಯಾಕ್ರಿ ಹಿಂಗೆ ಹೊಡಿತಾ ಇದ್ದೀರಾ? ಹೊಡಿಯೋದಲ್ಲ, ಸಿಗೋ ತ್ವಾರಣ ಕೊಟ್ಬಿಡ್ತೀನಿ ಜಮೀನು ಮಿಸ್ಸಿಗೆ ಬಂದೆ ಅಂತಂದ್ರೆ. ಊರಾಗೆಲ್ಲ ನಮ್ಮನ್ನ ಆಡಾಡ್ಕೊಂಡು ಹೋಗಕ್ಕಿಲ್ವೇನೆ? ಮನ್ಯಾಳಿ ಮೊಯ್ ಬಾಕ್ಸ್ ದುಡಿಯೋಣ ಅಂತ ಹೇಳ್ಕೊಡಕಿಲ್ಲ, ಮಾರಾಕನ ಅಂತ ಹೇಳ್ಕೊಡ್ತಾಳೆ. ಇವಳಿನಿ ಅಂತೇಳಿ ಇರ್ಬೇಡ. ದುಡ್ದಾಕಕ್ಕೂ ಯೋಗ್ಯತೆ ಇಲ್ಲ, ತಂದಾಕಕ್ಕೂ ಯೋಗ್ಯತೆ ಇಲ್ಲ, ಮಾರಕ್ಕೂ ಯೋಗ್ಯತೆ ಇಲ್ಲ. ನಿಮ್ಗೆ ಇನ್ನು ಯಾವ ಯೋಗ್ಯತೆ ಐತೆ ಹೇಳಿ ನಿಮಗೆ? ಏನೋ ಗಂಡ ಅಂತ ಬಂದಿದ್ದಕ್ಕೆ ಕಂಡೋರ್ ಮನೆಗೆಲ್ಲನೂ ಹೆಂಗ್ ತಂದು ಎಂಟಿ ಇದ್ರಿಸ್ತಾರೆ. ಪೊದ್ದಿಗೆ ನೋಡಿ ಗಂಡ ಹೊಸ ಫೋನ್ ಕೊಡ್ಸೋದಂತೆ. ಇವಳು ರಾಧಿ ಅವಳ ಪಡಗಳು ದುಡ್ಕೊಂಡು ಸಂದಕವಳೆ. ನಾನೇನಿಯ ಇಂಥ ವ್ಯವಸ್ಥೆ ಬಾಳ್ತಿರೋದು ಅಂತಂದ್ರೆ ಎಲ್ಲರೂ ಸಂದಕ್ಕೆ ಏನಿ ಅವ್ರೆ. ಹೋಗಿ ನಾನು ನಿಮ್ಮನ್ನು ಕಟ್ಕೊಂಡಲ್ಲ. ನನ್ನ ಬುದ್ಧಿ ಎಲ್ಲೋಗಿತ್ತೋ ಏನೋ ಗೊತ್ತಿಲ್ಲ. ಏನೋ ಪಾಪ ನನ್ನ ಗಂಡ ಅಲ್ವಾ ಅಂತ ಹೇಳ್ಬಿಟ್ಟು ಇರೋ ಕಾಸಾಗ ಹೊಂದಿಸ್ಬಿಟ್ಟು ಮಟನ್ನು ಹಂಗೆ ಏನಿಯ ಪಿಸ್ ಫ್ರೈ ಕಬಾಬು ಅಂತ ಹೇಳ್ಬಿಟ್ಟು ಮಾಡಾಕುದಲ್ಲ. ಅದೇನೇನು ಮಾಡಿರೋ ತೆಪ್ಪು ಅಂತ ಹೇಳಿದ್ರೆ ನೋಡಿ, ಹಿಂಗೆ ಇದ್ಬಿಟ್ರೆ ಯಾವ ಹೆಂಗಸ್ರು ಇರಕ್ಕಿಲ್ಲ. 1 ಎಕರೆ ಮಾರದ್ರಾಗೆ ತೆಪ್ಪೇನೂ ಇಲ್ಲ. ನಾವೇನು 2 ಎಕರೆ 3 ಎಕರೆ ಮಾರ್ಕೊಬಿಡ್ತೀವ? ಇಲ್ಲ ತಾನೇ, ಬರೀ ಒಂದೇ 1 ಎಕರೆ ತಾನೇ ಮಾರೋದು. ಮತ್ತು ಅದ್ರಾಗ ಏನ್ರಿ ತಪ್ಪೈತದ್ರಾಗ ಮಾರದ್ರಾಗೆ? ನೀವು ಸುಮ್ಕೆ ಏನೇ ನನಗೆ ಬುದ್ಧಿ ಒಳಗೆ ಬಿಟ್ಬಿಟ್ಟು ಮಾರೋದನ್ನು ಕಲ್ತ್ಕೊಳ್ಳಿ. ತುಂಬ ಇಕ್ತೀನಲ್ಲ ನಿಮಗೆ, ತುಂಬ ತಿನ್ನಕ್ಕೆ. ಅದಕ್ಕೆ ನಿಮ್ಗೆ ಶಾನೆ ಕೊಬ್ಬು. ನನ್ನ ಮೇಲೆ ನನ್ನ ವಿರುದ್ಧ ನೀನು ಮಾತಾಡ್ತೀನಿ? ಅಯ್ಯಯ್ಯೋ ಅಳಿ ಅಂದ್ರೆ ಲೇ ಪ್ರೇಮಿ, ನೀನು ಬಾರೆ ಹಿಂದಕ್ಕೆ ಬಾರೆ. ಇವನಂತೂ ಯಾವಾಗೂ ಹೊಡೆಯೋದೇನೆ, ಇವನಿಗಂತೂ ಕೆಲಸ ಬಾರೆ. ಸುಮ್ಕೆನೇನೆ ಇನ್ನೊಂದ್ಕಿತ ಜಮೀನ್ ಬಗ್ಗೆ ಏನಾರ ಮಾತಾಡ್ರಿ ಇಬ್ರು. ಹಬ್ಬ ಈ ಸೊಡ್ದ್ಬಿಟ್ಟು ಇಷ್ಟೊಂದು ಅಡುಗೆ ಮಾಡಿದಾಗ ಏನೋ ಅನ್ಕೋಬೇಕಿತ್ತು. ಏನೋ ಮನೆಯೊಳ ಐಡಿಯಾ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಬುಡು ಅನ್ಕೊಂಡು ಸುಮ್ಮನಿದ್ರೆ ಹೆಚ್ಚು ಹೋಯ್ತಾನೆ ಐತೆ ನಿಮ್ದೆಲ್ಲ ಕೊಬ್ಬು ದುರಂಕಾರ ಎಲ್ಲನೂ. ಇಳಿಸ್ತೀನಿ ಪುಟ್ಪುಟ್ಟೇನ ಇಷ್ಟು ಕೇನಿಯಾ ಸರಿಯಾಗಿ ಇಳಿಸ್ತೀನಿ ನಿಮ್ಗೂ. ನೀನು ಅತ್ತೆನ ನೀನು ಮೊದ್ಲಿ ಮನೆಯಿಂದ ಹೊಂಟೋಗ್ಬಿಡು. ನೀನು ಇದ್ರೇನೇ ಇವಳು ಒಂದು ಅವತಾರ ಒಂದು ಹೆಜ್ಜೆ ಜಾಸ್ತಿ ಆಟ ಆಡೋದು ಇವಳು. ಅಯ್ಯೋ ಏನು ಅಳಿಮಯ್ಯ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ನೀನು ಗಂಟಾಕ್ಬಿಟ್ಟು ನಾಕಾಣೆ. ಏನೋ ನನ್ನ ಮಗಳು ರಾಣಿ ಥರ ಇತ್ತಾಳೆ ಅಂತ ಅನ್ಕೊಂಡ್ರೆ ಯಾವ ರಾಣಿನೂ ಇಲ್ಲ, ಎಂಥದೂ ಇಲ್ಲ. ಬಿಕಾರಿ ಮಾಡಾಕ್ಬಿಟ್ಟ. ಕುಡ್ಕೊಬಿಟ್ಟು ಬರೋದು ಹೊಡಿಯೋದು ಇದೇನೇ ಆಯಿತು. ಕುಡ್ದು ಬಂದು ಹೊಡಿಯೋದಕ್ಕೆ. ನಮ್ಮನ್ನ ಏನಂತ ಅನ್ಕೊಬಿಟ್ಟಿದ್ರ? ಕುಡ್ದೆಲ್ಲ ಬಂದು ಹೊಡಿಯೋದಕ್ಕೆ ನಮ್ಮನ್ನ. ಸುಮ್ಕೆ ನೀವು ಹೋಗಿ. ನಾನು ನನ್ನ ಮಗಳನ್ನ ಕರ್ಕೊಂಡ್ಬೇಕಾದ್ರೆ ಹೊಂಟೋಗ್ಬಿಡ್ತೀನಿ. ಇಂಥ ಬಾಳಿ ಏನಕ್ಕೆ ಬಾಳ್ಬೇಕು? 1 ಎಕರೆ ಮಾರಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. 1 ಎಕರೆ ಮಾರ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಸಾಯ್ತೀರಾ. ಬೇಡ ಅಂತ ಹೇಳ್ಬಿಟ್ಟು ಸಾಯ್ತೀರಾ ಅದನ್ನು. ಮತ್ತೆ ಇವಾಗ ನಾವಿತಾನೆ ಏನು ಮಾಡ್ಬೇಕು ಹೇಳು? ಅಯ್ಯೋ ಹೋಗ್ರಿ, ನೀವು ತಿನ್ಲಿಲ್ಲ ಅಂದರೆ ಬೇಡ ಹೋಗ್ರಿ. ಅದೇ ನಿಮ್ಮ ಕಾಸಾಗ ತಂದ್ಬಿಟ್ಟು ಮಾಡಿಕ್ಕಿದ್ವಿ ಅಂತ ಅನ್ಕೊಂಡ್ರ ಇದನ್ನ ಮಟನ್ ಸಾರು ಎಲ್ಲನೂ ನಮ್ಮ ಕಾಸಾಗ ತಂದು ಮಾಡಿರೋದು. ಮಾಡಲಿಲ್ಲ ಅಂದರೆ ಹೊಡಿತೀರಾ? ಮಾಡೋಕ್ಕೆ ಕಾಸಿಲ್ಲ. ಇದಕ್ಕಿನ್ನಂದ್ರೆ ಒಳ್ಳೆ ಐಡಿಯಾ ಇಲ್ಲ ನೋಡಿ. ಯೋಚನೆ ಮಾಡ್ಬಿಟ್ಟು ನೀವೇನಿಯಾ ನೋಡಿ. ನಾವು ಹೇಳ್ತಿರೋದೇನಿಯಾ ಸರಿಯಾಗೈತೆ. ಇಲ್ಲ ಅಂದರೆ ತಂದಾಕ್ರಿ. ತಂದಾಕ್ತೀನಿ. ಮಾಡಾಕ್ ಫಸ್ಟು ಯೋಚನೆ ಮಾಡ್ಬೇಕಂತ ಯೋಚನೆಯ ಏನೋ ಒಂದು ಮಾಡ್ಕೊಂಡು ಸಾಯಿರಿ. ಮನೆಗೆ ಬಂದರೆ ನನಗಂತೂ ನೆಮ್ಮದಿ ಇಲ್ಲ. ಯಾಗೋ ಕುಡ್ದಿರೋದೆಲ್ಲ ಇಳ್ದೋಗ್ಬಿಡ್ತದೆ. ಇವಳು ಮುಂದೆ ಏನೋ ನಿಂತ್ಕೊಬಿಟ್ರೆ ಅಂತೂ ಕುಡ್ದಿರೋದೂ ಇರಕ್ಕಿಲ್ಲ. ಹಂಗೆ ಇಳ್ದೋಗ್ಬಿಡ್ತದೆ. ಎಂತ ಕಿತ್ತೋದು ಮನೆ ಹೇಳಿರ್ಬೇಡ. ಇವಳು ಅಂತೂ ಇವಳಿಂದನೇ ನಮ್ಗಂತೂ ನೆಮ್ಮದಿ ಇಲ್ಲ. ನಮ್ಮಿಂದ ನಿಮ್ಗಲ್ಲ, ನಿಮ್ಮಿಂದ ನಮಗೆ ನೆಮ್ಮದಿ ಇಲ್ಲ. ಹೋಗ್ಕೊಳ್ಳಿ. ಉಣ್ಣಕ್ಕಿಲ್ಲ ಅಂತಂದರೆ ಬೇಡ ಹೋಗಿ. ಅದು ನಾವೇ ಉಣ್ಕೋತೀವಿ. ತಿಂದು ಸಾಯಿರಿ. ಇನ್ನೇನು ಮಾಡೋಕ್ಕಾಯ್ತದೆ? ಅದೇ ಶಾನ್ ದಿನ ಮನೆಗೆ ಇರಿಸ್ಕೊಳಕ್ಕಿಲ್ಲ. ಹೋಯ್ತಾ ಇರ್ಬೇಕು ನಿಮ್ಮ ಊರಿಗೆ ಅಷ್ಟೇ ಏನಿಯಾ. ಇವಳಿಗೆ ಸಾಥ್ ಕೊಟ್ಕೊಂಡು ಕುಂತ್ಕೊಂಡಿದ್ರೆ ನೀವು ಏನು ಮಾಡಿದ್ರು ಆವು ಅಂತ ಅನ್ನಲ್ಲ ಅಂತ ಹೇಳ್ಬಿಟ್ಟು ಈ ಮನೆಯೊಳಗೆ ಸಾಥ್ ಕೊಡ್ತಾ ಇದ್ರು ಏನೋ ನೀವು. ದುಡ್ದಾಕಕ್ಕೆ ಯೋಗ್ಯತೆ ಇಲ್ಲ ಅಂದ್ರೂ ರೋಪ್ ಹಾಕಿದ್ರಾಗ ನೋಡಿ ಎಷ್ಟು ರೋಪ್ ಹಾಕ್ತಾನೆ. ಎತ್ತಿದ ಕೈ ರೋಪ್ ಹಾಕಿದ್ರಾಗಂತೂ ದುಡ್ದಂತೂ ಮಾಡೋಕೆ ಕಿಸಕ್ಕಿಲ್ಲ. ಏನೂ ಇಲ್ಲ. ಮಾರೋದಿಲ್ವಂತೆ. ಹಂಗೇನಿಯಾ ಈ ಅಪ್ಪಂಗೆ ಹೊಟ್ಟೆ ತುಂಬ ಇಟ್ಟು ಬೇಕಂತೆ. ಯಾರು ಬೇಸಾಕ್ತಾರೆ? 3 ದಿನ ಇಟ್ಟು ಸೊಪ್ಪು ಏನು ಬೇಸಾಕ್ಬೇಡ. ಹೂ ಕಣಮ್ಮ, ನಮ್ಮ ದುಡ್ಡಾಗ ನಾವು ಯಾಕೆ ಬೇಸಾಕಬೇಕು ಹೇಳು?
ಅದೇನೇ ನಿಂಗೆ ಹೇಳ್ತಿರೋದು, ನೀನೇ ಸತ್ರ ಕೊಟ್ಬಿಟ್ಟಿದ್ಯಾ. 3 ದಿನ ಊಟ ಗೀಟ ಮಾಡಿದ್ದಂಗೆ ಅಡುಗೆನೂ ಮಾಡಿದಂಗೆ ಮುನ್ಸ್ಕೊಂಡು ಕುಂತ್ಕ. ನಿನ್ಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಮಾಡ್ಕೊಂಡು ತಿನ್ನು. ನನ್ನ ಮಗಂಗೆ ಗೊತ್ತು ಪೈಸದನ್ವೇ ಏನು ಮಾಡ್ಕೊಡ್ಬೇಡ. ಅಡುಗೆನೇ ಮಾಡಿಲ್ವೇನೋ ಅನ್ನಂಗೆ ಆರಾಮಾಗಿ ನಿನ್ ಪಾಡೋ ನೀನಿರು. ಅಡುಗೆ ಏನು ಮಾಡೇ ಇಲ್ವೇನೋ, ಏನೂ ಗೊತ್ತೇ ಇಲ್ವೇನೋ ಅನ್ನಂಗೆ ಇದ್ಬಿಡು, ಸರಿನಾ? ಆವಾಗ ನೋಡು ಬಾಯಿ ಮುಚ್ಕೊಂಡು ಅವನೇ ಆಡ್ಕೋಗಿ ಬರ್ತಾನೆ. ನೀನೇ ಹೊಸಿ ಲೂಸ್ ಕೊಟ್ಬಿಟ್ಟಿದ್ಯಾ ನಿನ್ನ ಗಂಡುಂಗೆ. ಆಯ ಹ್ಞೂ ಕಣಮ್ಮ, ಹೊಡಿಲಿ ಬಿಡು, ಬಡಿಲಿ ಬಿಡು, ಅದು ಏನು ಮಾಡ್ತಾನೆ ಮಾಡಲಿ ಬಿಡು. ನಾನಂತೂ ನನಗನ್ಸಿದ್ದೆ ಏನಿಯ ಮಾಡೋದು, ಬಡಿತಾನೆ ಅಂತ ಎದ್ರಕೊಂಡು ಅಡುಗೆ ಬೇಸಾಕೊಂಡು ಕುಂತ್ಕೊತೀನಿ ನೋಡು. ಅದೇನಿಯ ನಾನು ಮಾಡ್ತಿರೋ ದೊಡ್ಡ ತೆಪ್ಪು ಅಂತ ಹೇಳಿದ್ರೆ ಅದೇನೇನಿಯ. ನನಗೆ ಎಷ್ಟು ಬೇಸರ ಆಗೋಗ್ಬಿಟ್ಟೈತೆ ಅಂದರೆ ಆ ಪೊದ್ದಿ ನೋಡಮ್ಮ ನನಗಿನ್ನ ಎಷ್ಟು ಚೆನ್ನಾಗವಳೆ. ಅಯ್ಯಬ್ಬಮ್ಮ ಕುಂತ್ಕೊಂಡು ಊಟ ಮಾಡಿವಂತೆ. ಅವ್ನು ತಿನ್ನಿಲ್ಲ ಅಂತಂದ್ರೆ ಏನಂತೆ, ನಾವು ಹೊಟ್ಟೆ ತುಂಬ ತಿನ್ನೋಣ, ನಮ್ಮ ಕಸಾಗಿ ಮಾಡಾಕಿರೋದು ನಾವು ಬೇಡ ಅಂತೇಳ್ಬಿಟ್ಟು ಬಿಟ್ಬಿಡೋಕ್ಕಾಯ್ತದ. ಕೆನ್ನೆಗೆ ಹೊಡಿತಾನೆ ನನಗೇನೇನಿಯ. ಹಿಂಗೆ ಆಡ್ತಾ ಇದ್ರೆ ಕಣಮ್ಮ, ಇವ್ರನ್ನ ಬಿಟ್ಬಿಟ್ಟು ಎತ್ತನ ಹೊಂಟೋಗ್ಬಿಡ್ತೀನಿ ಅಷ್ಟೇನಿಯ. ಇಂಥ ನನ್ನ ಮಕ್ಕಳ ಜೊತೆ ಇರೋದಕ್ಕೆ ನಾವು ಹೊಂಟೋಗೋದೇ ಎಷ್ಟು ಹಸಿ ನೋಡು. ಈಗ ಬಿಟ್ಟೋದ್ರೆ ನಿಂಗೆ ಏನು ಲಾಭ ಸಿಗ್ತದೆ? 10 ಪೈಸದ ಲಾಭ ಏನು ಸಿಗೋಕ್ಕಿಲ್ಲ. ಬಿಟ್ಟೋದ್ರೆ ನಿಂಗೆ ಚೊಂಬು ಸಿಗ್ತದೆ ಅಷ್ಟೇ ಏನಿಯ. ಹೆಂಗೋ 3 ಎಕರೆ ಜಮೀನು ಐತೆ, ಒಂಚೂರು ಮಾಡಿಸಿ ಗೀರಿಸಿ ಏನೋ ಒಂಚೂರು ದುಡ್ಡೆಲ್ಲ ಎತ್ಕೊಂಡು ಹೋಗೋದು ನೋಡಿದ್ದೀನಿ. ಅದು ಬಿಟ್ಬಿಟ್ಟು ಇದು ಯಾಕೆ ಹಿಂಗೆ ಒಳ್ಳೆನೇನಿಯ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅನ್ಕೊಂಡು ಕುಂತಿರೋದು ಮಾನ ಬರೋದಿಲ್ವ ನಿಂಗೆ? ಸುಮ್ಮನೆ ಏನಿಯ, ಈಗೇನು ಹೋಗೋದು ಬೇಡ ಎತ್ರನೂ ಸುಮ್ಕಿರು. ನೋಡೋಣ, ನಮಗೊಂದು ಟೇಮ್ ಬರ್ತದೆ, ಟೇಮ್ ಬಂದಾಗ ನೋಡೋಣ. ಬಾ ಹೊಟ್ಟೆ ತುಂಬ ತಿನ್ನೋಣ. ಒಂದು ಹೊತ್ತಿನ ಊಟ ಮಿಕ್ಕಂತು ಅನ್ಕ, ಅವನಿಗೆ ತಿನ್ನಕ್ಕಂತೂ ಯೋಗ್ಯತೆ ಇಲ್ಲ. ಅಷ್ಟೆಲ್ಲ ಮಾಡಿ ಕುದ್ರು ತಿನ್ನೋಕ್ಕೆ ಯೋಗ್ಯತೆ ಇಲ್ವಲ್ಲ. ಒಂದು ಹೊತ್ತಿನ ಊಟ ಮಿಕ್ಕಂತು ನಾವೇನೇ ತಿಂದು ಮುಗಿಸೋಣ. ನೋಡಮ್ಮ, ಹೊಲ ಮಾರ ಗಂಟನಂದ್ರೆ ನಾನಂತೂ ಮಾತಾಡೋಕ್ಕಿಲ್ಲ. ಹೊಲ ಮಾರ್ತಾನ ಅವಾಗ ಅಡುಗೆ ಬೇಸಾಕನ ಮಾತಾಡೋಣ. ಅಲ್ಲಿ ಗಂಟ ನಿನ್ನೇನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾನೆ. ಮನೆ ಬಿಟ್ಟು ಮಾತ್ರ ಹೋಗ್ಬೇಡ ಕಣಮ್ಮ, ಈಗಲೇ ಹೇಳಿದ್ದೀನಿ. ನನ್ನ ಮಗಳು ಎಲ್ಲಿತ್ತೋಳ ನಾನು ಅಲ್ಲೇ ಇರ್ತೀನಿ ಕಣಪ್ಪ. ನನ್ನ ಮಗಳಿಗೆ ಸಹಾಯ ಮಾಡ್ಕೊಂಡು ಅಂತ ಏನೋ ಒಂದು ಹೇಳ್ಬಿಡಮ್ಮ ನೀನು. ಸರಿ ಮಗಳೇ, ಆಯಿತು ಹೇಳ್ತೀನಿ. ನೀನು ತಿನ್ನು, ಆಮೇಕಿನ ತಿಂದಿದ್ದಂಗೆ ಹಂಗೆ ಕುಂತ್ಕೊಬೇಡ. ಹೊಟ್ಟೆ ತುಂಬ ತಿಂದ್ಬಿಟ್ಟು ರಾತ್ರಿನೂ ಅಷ್ಟೇ ತಿಂದ್ಬಿಟ್ಟು ಈ ನನ್ನ ಮಗ ನಿನ್ನ ಗಂಡಂಗೆ ಒಂದು ಪೀಸು ಏನು ಇರಿಸ್ಬೇಡ. ನೀಟಾಗಿ ಎಲ್ಲನೂ ತೊಳೆದ್ಬಿಟ್ಟು ನೀಟಾಗಿ ಮಾಡ್ಗು. ಅದು ಏನು ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ. ಎಲ್ಲ ನೀಟಾಗಿ ತೊಳೆದು ಮಾಡಿ ಮಡಗಿದ್ರೆ ಆಮೇಕಿಂದ ಏನಕ್ಕೆ ಬರ್ತಾನೆ ಊಟ ಅಂತೇಳ್ಬಿಟ್ಟು. ನೀವು ತಿಂದಿದ್ದಂಗೆ ಹೋದ್ರಲ್ಲ ಎಲ್ಲ ಚೆಲ್ಲಾಕ್ಬಿಟ್ಟು ತೊಳೆದಾಕ್ಬಿಟ್ವಿ ಅಂತೇಳ್ಬಿಟ್ಟು ಏನಾರ ಒಂದು ನ್ಯಾಪ ಹೇಳೋಣ ಸುಮ್ಕಾಯ್ತಾನೆ. ಸರಿ ಕಣಮ್ಮ, ಆಯಿತು.